ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಚಿಲಕಲ್ಲನೆರಪು ಗ್ರಾಮದ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿದ ಅಮೆರಿಕ ಕನ್ನಡಿಗ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕುವೆಂಪುರವರ ಕವಿವಾಣಿಯಂತೆ ದೂರದ ಅಮೆರಿಕ ದೇಶದಲ್ಲಿರುವ ಸಹೃದಯಿ ಕನ್ನಡಿಗರಾದ ನರಸಿಂಹರಾಜು ಮಾಲಪಟ್ಟಿರವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿಲಕಲ್ಲನೆರಪು ಗ್ರಾಮದವರಾಗಿದ್ದು, ಸಾಗರದಾಚೆಯ ದೇಶವೊಂದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದರೂ ಸಹ ತನ್ನ ಹುಟ್ಟೂರನ್ನು ಮರೆತಿಲ್ಲ. ತಾನು ಓದಿದ ಶಾಲೆಯ ಬಗ್ಗೆ ಹಾಗೂ ಅಕ್ಷರ ಕಲಿಸಿದ ಗುರುವರಿಯರ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ್ದಾರೆ. ಇತ್ತೀಚೆಗೆ ತಮ್ಮ ಸ್ವಗ್ರಾಮಕ್ಕೆ ಭೇಟಿ ನೀಡಿದ ಅವರು ಇಲ್ಲಿನ ಅನುದಾನಿತ ಸಬರಮತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ಹಾಗೂ SLN ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಇತರೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಈ ಹಿಂದೆಯೂ ಸಹ ಅವರು ಈ ಎರಡೂ ಶಾಲೆಗಳಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳ, ಶಿಕ್ಷಕರ ಹಾಗೂ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನನ್ನ ಹುಟ್ಟೂರಿನ ಎಲ್ಲ ಮಕ್ಕಳು ಅಕ್ಷರವಂತರಾಗಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂಬುದು ಅವರ ಆಶಯವಾಗಿದೆ. ಕರ್ನಾಟಕದ ಕನ್ನಡ ಶಾಲೆಯ ಮಕ್ಕಳಿಗೆ ನೆರವು ನೀಡುತ್ತಿರುವ ಅಮೆರಿಕದ ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟದ ಪದಾಧಿಕಾರಿಗಳನ್ನು ಹಾಗೂ ದಾನಿಗಳನ್ನು ಅಭಿನಂದಿಸಿರುವ ನರಸಿಂಹರಾಜುರವರು ಮುಂದಿನ ದಿನಗಳಲ್ಲೂ ಸಹ ಸೇವಾ ಕಾರ್ಯವನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಚಿಂತಾಮಣಿ ಹಾಕೊಂಡು ನೋಡಿ, ಅಲ್ಲಿ ಗಾಡಿ ಇದೆಯಲ್ಲ, ನಮ್ಮ ಮನೆ ಇನ್ನ ಇಲ್ಲಿದೆ. ಆ ಗಾಡಿ ಹತ್ರ ಗೇಟ್ ಒಳಗೆ ಹೋಗ್ಬೇಕು. ಚಿಂತಾಮಣಿ ಸೇವಾ ಮಂದಾರ ಮತ್ತು ಎಂ ಪವರ್ ಅಟ್ಲಾಂಟಾ ಮತ್ತು ರೋಟರಿ ಕ್ಲಬ್ ವತಿಯಿಂದ ನಮ್ಮ ಶಾಲೆಗೆ ದಾನಿಗಳಾಗಿರ್ತಕ್ಕಂಥ ನರಸಿಂಹರಾಜು ಅಣ್ಣ ಅವರು ಮತ್ತೆ ಅವರ ವೃಂದದವರಿಂದ ಸಮವಸ್ತ್ರವನ್ನು ಈ ದಿನ ಎಲ್ಲಾ ಮಕ್ಕಳಿಗೂ ಸಹ ವಿತರಣೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾವು ನಮ್ಮ ಆಡಳಿತ ಮಂಡಳಿಯಿಂದ, ಶಾಲಾ ಮಕ್ಕಳಿಂದ ಮತ್ತು ಶಿಕ್ಷಕರಿಂದ ಅನಂತ ಧನ್ಯವಾದಗಳನ್ನು ಈ ಚಪ್ಪಾಳೆ ಮುಖಾಂತರ ಸಲ್ಲಿಸುತ್ತೇವೆ.
ಡಿಸ್ಟ್ರಿಕ್ಟು. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದಿಂದ ತುಂಬ ಬಡ ಮಕ್ಕಳಿದ್ದಾರೆ. ಇದು ಈ ಸ್ಕೂಲಲ್ಲಿ ಯಾವುದೇ ರೀತಿಯ ಫೀಸ್ ಚಾರ್ಜ್ ಮಾಡಲ್ಲ. ಸೊ ಇದು ನಮ್ಮ ಸೇವಾ ಮಂದಾರ ಕಡೆಯಿಂದ ಮತ್ತು ನ್ಯೂ ಇಂಗ್ಲೆಂಡ್ ಮಂದಾರ ಕೂಟದಿಂದ ಸಮವಸ್ತ್ರಗಳನ್ನು ಈ ವಿದ್ಯಾರ್ಥಿಗಳಿಗೆ ಹಂಚಿರ್ತೇವೆ. ಇದಕ್ಕೆ ಮಾಡಿರೋ ದಾನಿಗಳಿಗೆ ತುಂಬ ಧನ್ಯವಾದಗಳು. ಡಿಸ್ಟ್ರಿಕ್ಟ್ ಇದು ಕೂಡ ತುಂಬ ಮಕ್ಕಳು ಇಲ್ಲಿ ಪರಿಶಿಷ್ಟ ಜಾತಿ ವರ್ಗದಿಂದ ಬಂದಿರ್ತಾರೆ. ಇವತ್ತಿನ ದಿವಸ ಲೇಖನ ಸಾಮಗ್ರಿಗಳನ್ನು ಕೊಟ್ಟಿರುವ ಸೇವಾ ಮಂದಾರ, ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟ ಹಾಗೂ ಅಟ್ಲಾಂಟಾ ಕನ್ನಡ ಕೂಟದ ದಾನಿಗಳಿಗೆ ತುಂಬ ಧನ್ಯವಾದಗಳು.